Hello everyone, welcome to the science class. We are in the part 4 of the chapter Acids, Bases and Salts. That is the chapter 2 in your SSLC science syllabus. So in the previous classes, we have discussed about the physical properties of acids, bases and the indicators, types of indicators. We even discussed about the chemical properties of acids and bases. So we have discussed about the dilution, effect of dilution, and also strength of an acid and strength of a base. And in this class, we are going to discuss some more concepts related to the strength itself. That is very interesting concept. We call it as pH scale. So ಈಗ ನಾವು ಅದನ್ನ ಸ್ಟಾರ್ಟ್ ಮಾಡೋಣ pH ಸ್ಕೇಲ್ ಅನ್ನು. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಒಂದು ಆಸಿಡ್ ಎಷ್ಟು ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡೋದಕ್ಕೆ ಒಂದು ಇಂಡಿಕೇಟರ್ನ ಯೂಸ್ ಮಾಡ್ಕೊಳ್ತೀವಿ ಅಂತ, ದಟ್ ಯೂನಿವರ್ಸಲ್ ಇಂಡಿಕೇಟರ್ ಅಂತ. ಓಕೆ, ಆದರೆ ಅದನ್ನು ಎಷ್ಟು ಸ್ಟ್ರಾಂಗ್ ಅಂತ ಮೆಷರ್ ಮಾಡಿದ ಮೇಲೆ ಸ್ಟ್ರಾಂಗು ವೀಕ್ ಅಂತ ಹೇಳೋದಕ್ಕೆ ಒಂದು ಸ್ಕೇಲ್ ಬೇಕಲ್ಲ. ಸೊ ಆ ಸ್ಕೇಲ್ನ ನಾವು pH ಸ್ಕೇಲ್ ಅಂತ ಕರಿತೀವಿ. ಹಾಗಾದರೆ pH ಸ್ಕೇಲ್ ಅಂದರೆ ಏನು ಅಂತಂದರೆ, ಹಿಯರ್ ಇಸ್ ದ ಡೆಫಿನಿಷನ್. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನಿಷನ್. ಇಟ್ ಈಸ್ ಅ ಸ್ಕೇಲ್ ಫಾರ್ ಮೆಷರಿಂಗ್ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್. ಏನು ಮೆಷರ್ ಮಾಡೋದಕ್ಕೆ ಇದು? ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಅನ್ನ ಮೆಷರ್ ಮಾಡೋದಕ್ಕೆ ಇರುವಂತ ಒಂದು ಸ್ಕೇಲ್. ಎಲ್ಲಿ? ಇನ್ ಎ ಸೊಲ್ಯೂಷನ್. ಇಟ್ ಈಸ್ ಕಾಲ್ಡ್ pH ಸ್ಕೇಲ್. ಒಂದು ಸೊಲ್ಯೂಷನ್ ಅಲ್ಲಿ ಎಷ್ಟು ಹೈಡ್ರೋಜನ್ ಅಯಾನ್ಗಳು ಇದಾವೆ ಅನ್ನೋದನ್ನ ಮೆಷರ್ ಮಾಡೋದನ್ನೇ pH ಸ್ಕೇಲ್ ಅಂತ ಕರಿತೀವಿ. ಹಾಗಾದ್ರೆ ಹೌ ವುಡ್ ಬಿ ದ pH ಸ್ಕೇಲ್ ಲುಕ್ ಲೈಕ್? ಹೇಗಿರುತ್ತೆ ಅದು ಅನ್ನೋದನ್ನ ನೋಡ್ತಾ ಹೋಗೋಣ. So here you can find the pH scale. The pH scale contain the numbers, or it runs from 0 to 14. And in the middle we have 7. 7 in the middle. Okay. So pH scale runs from 0 to 14 and in the middle we have 7. That is very interesting. ಒಂದೊಂದು ನಂಬರ್ಗೆ ಒಂದೊಂದು ಕಲರ್ ಕೊಟ್ಟಿದ್ದೀವಿ. ಓಕೆ, ಸೊ ಈ ಕಡೆ ಬ್ಲೂ ಕಲರ್ ಡಾರ್ಕ್ ಆಗ್ತಾ ಹೋಗ್ತಾ ಇದೆ, ಈ ಕಡೆಗೆ ಗ್ರೀನ್, ಯೆಲ್ಲೋ ಮತ್ತೆ ಆರೆಂಜ್, ಆಮೇಲೆ ರೆಡ್ ಬರ್ತಾ ಇದೆ. ಓಕೆ, ಸೊ ಒಂದೊಂದಕ್ಕೆ ಒಂದೊಂದು ಕಲರ್ ಕೊಟ್ಟಿದ್ದೀವಿ. pH ಸ್ಕೇಲು ಅವಾಗಲೇ ಹೇಳಿದ ಹಾಗೆ ಎಲ್ಲಿಂದ ಎಲ್ಲಿಗೆ ರನ್ ಆಗುತ್ತೆ? 0 to 14 ಅಂಡ್ ಇನ್ ದ ಮಿಡಲ್ ವಿ ಹ್ಯಾವ್ 7. ಸೊ ಇಲ್ಲಿ 3 ಡಿವಿಷನ್ ಮಾಡ್ಕೊಂತೀನಿ ನಾವು pH ಸ್ಕೇಲ್ನ. 0 to 7, 7 and 7 to 14. ಓಕೆ, ಸೊ ಇಲ್ಲಿ ಈವನ್ ನಾವು ಅಬ್ಸರ್ವ್ ಮಾಡ್ಬೋದು, 7 ಇದ್ರೆ ಅದನ್ನ ನ್ಯೂಟ್ರಲ್ ಅಂತ ಕರಿತೀವಿ. 7 ಇದ್ರೆ ನ್ಯೂಟ್ರಲ್ ಅಂತ ಕರಿತೀವಿ. ಅಂಡ್ 0 to 7 ಅನ್ನ ಅಸಿಡಿಕ್ ಅಂತ ಕರಿತೀವಿ. pH ಸ್ಕೇಲ್ ರನ್ಸ್ ಫ್ರಮ್ 0 to 14 and 7 to 14 ಇರೋದು ಬೇಸಿಕ್ ಅಂತ ಕರಿತೀವಿ ಅಥವಾ ಆಲ್ಕಲೈನ್ ಅಂತ ಕರಿತೀವಿ. ಹಾಗಾದ್ರೆ ಏನಿದು ಅಸಿಡಿಕ್, ನ್ಯೂಟ್ರಲ್, ಬೇಸಿಕ್ ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಆಗಲೇ ಹೇಳಿದಾಗೆ pH ಸ್ಕೇಲ್ ಅಂದ್ರೆ ಹೈಡ್ರೋಜನ್ ಎಷ್ಟಿದೆ ಅಂತ ಮೆಷರ್ ಮಾಡೋದು, ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಅನ್ನ. ಓಕೆ, ಹಾಗಾದ್ರೆ ಅಂದ್ರೆ ಪವರ್ ಅಂತ ಆಯ್ತು. ಪಿ ಅನ್ನೋದು H ಅಂದ್ರೆ ಹೈಡ್ರೋಜನ್ ಅಯಾನ್ ಅಂತ, ಸೊ ಪಿ ಅಂದ್ರೆ ಪೊಟೆನ್ಸ್ ಅಂತ ಅರ್ಥ. ಪೊಟೆನ್ಸ್ ಅಂತಂದ್ರೆ ಸೊ ದಟ್ ಈಸ್ ಪವರ್ ಅಂತ. ಪೊಟೆನ್ಸ್ ಅಂದ್ರೆ ಪವರ್. ಪೊಟೆನ್ಸ್ ಅನ್ನೋದು ಒಂದು ಜರ್ಮನ್ ವರ್ಡ್, ಅದು ಆ ಪವರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ವಾಟ್ ಈಸ್ ದಟ್? ಪವರ್ ಆಫ್ ಹೈಡ್ರೋಜನ್. ಸೊ ಫೈನಲ್ ಆಗಿ ಹೇಳೋದಾದ್ರೆ ಪಿ ಅಂದ್ರೆ ಪವರ್, H ಅಂದ್ರೆ ಹೈಡ್ರೋಜನ್ ಆದ್ರೆ ಸೊ pH ಅಂದ್ರೆ ಪವರ್ ಆಫ್ ಹೈಡ್ರೋಜನ್. ಪವರ್ ಆಫ್ ಹೈಡ್ರೋಜನ್ ಇಸ್ ನಥಿಂಗ್ ಬಟ್ ಕನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್. ಓಕೆ, ಸೊ ಯಾವುದೋ ಒಂದು pH ಸ್ಕೇಲ್ ಅನ್ನ ನಾವು ಮೆಜರ್ ಮಾಡಬೇಕಾದ್ರೆ ಒಂದು pH ಪೇಪರ್ ಅಂತ ಬರುತ್ತೆ. ಓಕೆ, ಸೊ ಆ pH ಪೇಪರ್ ಅನ್ನು ನಾವು ಅಥವಾ ಯೂನಿವರ್ಸಲ್ ಇಂಡಿಕೇಟರ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡಿಕೊಂಡ್ರೆ pH ಪೇಪರ್ ಇಂದ ಒಂದು ಸ್ವಲ್ಪ ರೆಡ್ ಬ್ಲೂ ರೆಡ್ ಆಗಿದ್ ಅನ್ನ ನೋಡಿಕೊಂಡು ನಾವು ಯೂಶಲಿ ಅದು ಆಸಿಡ್ ಬೇಸ್ ಅಂತ ಕಂಡುಹಿಡಿತೀವಿ. ಆದರೆ ಯೂನಿವರ್ಸಲ್ ಇಂಡಿಕೇಟರ್ ಅನ್ನ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದಾಗ ಅದರ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಅನ್ನ ಈ pH ಸ್ಕೇಲ್ ಜೊತೆಗೆ ಮ್ಯಾಚ್ ಮಾಡಿ ಅದು ಅಸಿಡಿಕ್ಕೋ ಬೇಸಿಕ್ಕೋ ಅಥವಾ ನ್ಯೂಟ್ರಲ್ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಆಸಿಡ್ಸು ಅಥವಾ ಅಸಿಡಿಕ್ ಸೊಲ್ಯೂಷನ್ಸು 0 to 7
ನ ಹೊಂದಿರ್ತವೆ, ಅಥವಾ ಸೊ ಇನ್ನು ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಲೆಸ್ ದ್ಯಾನ್ 7 ಅನ್ನು ಹೊಂದಿರ್ತವೆ. ಅಸಿಡಿಕ್ ಸೊಲ್ಯೂಷನ್ಸ್ ಹ್ಯಾವ್ ದ pH ವ್ಯಾಲ್ಯೂ ಲೆಸ್ ದ್ಯಾನ್ 7. Then basic solution have the pH value more than 7. And the substances which are neither acidic or nor basic have the exact value of 7. So avana neutral anta karitivi. It is neither acidic nor basic. Okay, that is neutral solution have pH exactly 7. Okay, so ಇಲ್ಲಿ 0 ಇಂದ 7 ಗೆ ಅದು 7 ಇಂದಲೂ pH ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದ್ರೆ ಅದು ಅಸಿಡಿಕ್ ನೇಚರ್ ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂತ. ಸೊ ಆಸಿಡ್ಸ್ ಅಲ್ಲಿ ಕಾಮನ್ ಆಗಿ ಏನಿದೆ H+ ಅಯಾನ್ಸ್ ಇದೆ ಅಂತ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಸ್ಟ್ರಾಂಗ್ ಆಗ್ತಾ ಇದೆ ಆಸಿಡ್ ಅಂತಂದ್ರೆ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಏನಿದೆಲ್ಲ, ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಇಫ್ ದ pH ವ್ಯಾಲ್ಯೂ ಗೋಸ್ ಆನ್ ಡಿಕ್ರೀಸಸ್ ಬಿಲೋ 7 ಗಿಂತಲೂ 6, 5, 4, 3 ಆಗ್ತಾ ಹೋದ ಹಾಗೆಲ್ಲ pH ವ್ಯಾಲ್ಯೂ ನಲ್ಲಿ ಅಂದ್ರೆ ಅಸಿಡಿಕ್ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ H+ ಅಯಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಫ್ pH ವ್ಯಾಲ್ಯೂ ಇನ್ಕ್ರೀಸಸ್ ಮೋರ್ ದ್ಯಾನ್ 7 ಅಂಡ್ ಅಪ್ ಟು 14 ವರೆಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ OH- ಅಯಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. OH- ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನು ಉಲ್ಟಾ ಮಾಡಿದ್ರೆ ಅಂದ್ರೆ 14 ಇಂದ pH ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಿದೆ ಅಂದ್ರೆ OH- ಕೂಡ ಕಡಿಮೆ ಆಗ್ತಿದೆ ಅಂತ. ಸೊ ಅದೇ ರೀತಿ 0 to 4 and 4, 5, 6 ವರೆಗೂ 6.9 ವರೆಗೂ pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದ್ರೆ H+ ಅಯಾನ್ ಕನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ. ಇದು ನೆನಪಿರ್ಬೇಕು ನಿಮಗೆ. ಆಸ್ ದ pH ವ್ಯಾಲ್ಯೂ ಇನ್ಕ್ರೀಸಸ್ ಫ್ರಮ್ 7 to 14, what happens? It represents increase in OH- ion concentration in the solution. That is increase in the strength of bases. So strong base ಅಂದ್ರೆ ಅದರ pH ವ್ಯಾಲ್ಯೂ 14 ಇರುತ್ತೆ and strong acid ಅಂದ್ರೆ ಅದರ pH ವ್ಯಾಲ್ಯೂ 0 ಇರುತ್ತೆ. ಸೊ ಕಡಿಮೆ ಅಂದ್ರೆ 7 ಗಿಂತಲೂ ಕಡಿಮೆ ಆಗ್ತಾ ಹೋದ ಹಾಗೆಲ್ಲ ಅಸಿಡಿಕ್ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನಾವು ಯೂನಿವರ್ಸಲ್ ಇಂಡಿಕೇಟರ್ ಯೂಸ್ ಮಾಡ್ಬೋದು ಅಥವಾ pH ಸ್ಕೇಲ್ ಅನ್ನು, ಸೊ pH ಪೇಪರ್ ಅನ್ನು ಯೂಸ್ ಮಾಡ್ಬೋದು. ಸೊ pH ಪೇಪರ್ ಇಟ್ ಈಸ್ ಇಂಪ್ರೆಗ್ನೇಟೆಡ್ ವಿತ್ ಯೂನಿವರ್ಸಲ್ ಇಂಡಿಕೇಟರ್. ಈ pH ಪೇಪರ್ ಮತ್ತು ಯೂನಿವರ್ಸಲ್ ಇಂಡಿಕೇಟರ್ ಎರಡನ್ನು ಸೇರಿಸಿ ನಾವೇನ್ ಮಾಡ್ಬೋದು, pH ಅನ್ನ ಕಂಡುಹಿಡಿಯಬಹುದು. ಸೊ ಈಗ pH ಸ್ಕೇಲ್ ಬಗ್ಗೆ ನಮಗೆ ಗೊತ್ತಾಯ್ತು, pH ಸ್ಕೇಲ್ ಎಲ್ಲಿಂದ ಎಲ್ಲಿಗಿರುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಈಗ ನಾವು ಒಂದಷ್ಟು ಕಾಮನ್ ಸಬ್ಸ್ಟೆನ್ಸಸ್ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದಷ್ಟು ಕಾಮನ್ ಸಬ್ಸ್ಟೆನ್ಸಸ್ pH ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಹಿಯರ್ ಗ್ಯಾಸ್ಟ್ರಿಕ್ ಜ್ಯೂಸ್ ಎಲ್ಲಿರುತ್ತೆ? ಲೈಫ್ ಪ್ರೋಸೆಸ್ ಚಾಪ್ಟರ್ ತಿಳ್ಕೊಂಡಿದ್ದೀರಾ ನೀವು, ಸ್ಟಮಕ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತಂದ್ರೆ ಅದರೊಳಗಡೆ HCl ಇರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದ್ರಿಂದ pH ವ್ಯಾಲ್ಯೂ ಏನಾಗಿರಬೇಕು? 7 ಗಿಂತಲೂ ಕಡಿಮೆ ಇರಬೇಕಾ, ಜಾಸ್ತಿ ಇರಬೇಕು? ಸೊ ಆಸಿಡ್ ಅಂದ್ರೆ 7 ಗಿಂತಲೂ ಕಡಿಮೆ ಇರುತ್ತೆ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರೋದ್ರಿಂದ ಅದು ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಅದರ pH ವ್ಯಾಲ್ಯೂ 1.2 ಇರುತ್ತೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ. ಲೆಮನ್ ಜ್ಯೂಸ್ ಅಲ್ಲಿ ಒಂದು ಆಸಿಡ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಾಯಿದೆ. ವಿಚ್ ಇಸ್ ದಟ್ ಆಸಿಡ್? ದಟ್ ಈಸ್ ಸಿಟ್ರಿಕ್ ಆಸಿಡ್. ಓಕೆ, ಸೊ ಸಿಟ್ರಿಕ್ ಆಸಿಡ್ ನ pH ವ್ಯಾಲ್ಯೂ, ಅದರ ಲೆಮನ್ ಜ್ಯೂಸ್ ನ pH ವ್ಯಾಲ್ಯೂ 2.2 ಇರುತ್ತೆ. ಅಂಡ್ ಪ್ಯೂರ್ ವಾಟರ್ದು pH ವ್ಯಾಲ್ಯೂ 7.4. ಮಿಲ್ಕ್ ಆಫ್ ಮೆಗ್ನೀಷಿಯಾದು pH ವ್ಯಾಲ್ಯೂ 10 and sodium hydroxide pH value 14. Okay, so that NaOH can be called as a strong base, right? Then what about lemon juice or gastric juice? They are acids, strong acids because they have pH value 1.2 and 2.2. Okay, so ಇದರಿಂದ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಈಗಾಗಲೇ ನಾವು ವಾಟ್ ಈಸ್ ಕಾಮನ್ ಇನ್ ಆಸಿಡ್, ವಾಟ್ ಈಸ್ ಕಾಮನ್ ಇನ್ ಬೇಸಿಸ್ ಅಂತ ತಿಳ್ಕೊಂಡಿದೀವಿ. ಜೊತೆಗೆ pH ಸ್ಕೇಲ್ ಅನ್ನು ನೋಡಿದಾಗ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ H+ ions in it or the number of OH- ions in it, or H+ is produced when added to the water and OH- produced when added to the water. Okay, so ಹಾಗಾದ್ರೆ ಸ್ಟ್ರೆಂತ್ H+ ಜಾಸ್ತಿ ಇದೆ ಅಂದ್ರೆ ಅದು ಸ್ಟ್ರಾಂಗ್ ಇದೆ ಅಂತ ಆಯ್ತು, ಅಥವಾ H+ ಅಯಾನ್ಸ್ ಕಡಿಮೆ ಇದೆ ಅಂದ್ರೆ ವೀಕ್ ಇದೆ ಅಂತ ಆಯ್ತು. ಓಕೆ, ಹಾಗಾದ್ರೆ ವಾಟ್ ಈಸ್ ಸ್ಟ್ರಾಂಗ್ ಆಸಿಡ್ ಆರ್ ವಾಟ್ ಈಸ್ ವೀಕ್ ಆಸಿಡ್? ಅದೇ ರೀತಿ OH- ಕಡಿಮೆ ಇದೆ ಅಂದ್ರೆ ಬೇಸ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ನೇಚರ್ ಸ್ಟ್ರಾಂಗು ಅಥವಾ ವೀಕ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು, ಸ್ಟ್ರಾಂಗ್ ಬೇಸ್ ಅಂದ್ರೆ ಏನು, ವೀಕ್ ಆಸಿಡ್ ಮತ್ತೆ ವೀಕ್ ಬೇಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ವೀಕ್ ಆಸಿಡ್ ಅಂತಂದ್ರೆ H+ ಅಯಾನ್ಗಳನ್ನ ಕಡಿಮೆ ಕೊಡುತ್ತೆ. ಸ್ಟ್ರಾಂಗ್ ಆಸಿಡ್ ಅಂದ್ರೆ
H ಪ್ಲಸ್ ಅಯಾನ್ಗಳನ್ನು ಜಾಸ್ತಿ ಕೊಡುತ್ತೆ. ಇಟ್ ಗಿವ್ಸ್ ರೈಸ್ ಟು ಮೋರ್ H ಪ್ಲಸ್ ಅಯಾನ್ಸ್ ವೆನ್ ಆಡೆಡ್ ಟು ದಿ ವಾಟರ್. ವೀಕ್ ಆಸಿಡ್ ಅಂದರೆ ಅದರೊಳಗೆ H ಪ್ಲಸ್ ಅಯಾನ್ ಕಡಿಮೆ ಇರುತ್ತೆ, ಹಾಗಾಗಿ ಕಡಿಮೆ ಅಯಾನ್ಸ್ ಅನ್ನು ಕೊಡುತ್ತೆ. ಸೊ ಸ್ಟ್ರಾಂಗ್ ಆಸಿಡ್ಗೆ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್. ವೀಕ್ ಆಸಿಡ್ಗೆ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್ ಮತ್ತೆ ಸಿಟ್ರಿಕ್ ಆಸಿಡ್. ನೆಕ್ಸ್ಟ್ ಸ್ಟ್ರಾಂಗ್ ಬೇಸ್ ಮತ್ತೆ ವೀಕ್ ಬೇಸ್. ಸೊ ಸ್ಟ್ರಾಂಗ್ ಬೇಸ್ ಅಲ್ಲಿ ಮೋರ್ OH ಮೈನಸ್ ಅಯಾನ್ಸ್ ಇರುತ್ತೆ ಅಂಡ್ ವೀಕ್ ಬೇಸ್ ಅಂದ್ರೆ ಲೆಸ್ OH ಮೈನಸ್ ಅಯಾನ್ಸ್ ಇರುತ್ತೆ. ದಟ್ ಈಸ್ ಅಮೋನಿಯಂ ಹೈಡ್ರಾಕ್ಸೈಡ್ಗೆ ನಾವು ವೀಕ್ ಬೇಸ್ ಅನ್ಬೋದು. ಸ್ಟ್ರಾಂಗ್ ಬೇಸ್ಗೆ ಎರಡು ಎಕ್ಸಾಂಪಲ್ ಇದೆ, NaOH ಮತ್ತೆ KOH. ಅದ್ರದ್ದು ಆಲ್ಮೋಸ್ಟ್ 14 ಇರುತ್ತೆ ವ್ಯಾಲ್ಯೂ. ಸ್ಟ್ರಾಂಗೆಸ್ಟ್ ಬೇಸ್ ಅಂತ ಕರಿತೀವಿ ನಾವು, ಅದು NaOH ಮತ್ತೆ KOH ಅನ್ನು. ಓಕೆ, ಸೊ ವಿ ಕ್ಯಾನ್ ಸೇ ಹೌ ಸ್ಟ್ರಾಂಗ್ an acid or base on the basis of the H plus and OH minus ion strength ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ pH ಬಗ್ಗೆ ನಾವು ಇಷ್ಟ್ಯಾಕೆ ತಿಳ್ಕೋಬೇಕು? ವೈ ಡು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸೋ ಮಚ್ ಅಬೌಟ್ pH ಅಂತಂದ್ರೆ pH ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ಹಾಗಾದ್ರೆ ಯಾವ ರೀತಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ನೋಡೋಣ ಅಂಡರ್ ದ ಹೆಡ್ಡಿಂಗ್ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿಡೇ ಲೈಫ್. ಓಕೆ, ಸೊ ಪ್ಲಾಂಟ್ ಅಂಡ್ ಅನಿಮಲ್ಸ್ ಆರ್ pH ಸೆನ್ಸಿಟಿವ್. ದಟ್ ಇಸ್ ದ ಫಸ್ಟ್ ಇಂಪಾರ್ಟೆನ್ಸ್. ಪ್ಲಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಅವು pH ಸೆನ್ಸಿಟಿವ್ ಆಗಿರ್ತವೆ ಅಂತ. ಅಂದ್ರೆ ಅದು ಕೂಡ ಒಂದು ಪರ್ಟಿಕ್ಯುಲರ್ pH ಅಲ್ಲಿ ವರ್ಕ್ ಆಗುತ್ತೆ. ನಮ್ಮ ಬಾಡಿ, ಅವರ್ ಬಾಡಿ ವರ್ಕ್ಸ್ ವಿತ್ ಇನ್ ದ pH ರೇಂಜ್ ಆಫ್ 7 to 7.8. ನಮ್ಮ ಬಾಡಿ ವರ್ಕ್ ಆಗ್ಬೇಕು ಎಕ್ಸಾಕ್ಟ್ ಆಗಿ, ಅಥವಾ ತನ್ನ ಪಾಡಿಗೆ ತನ್ನ ಕರೆಕ್ಟಾಗಿ ವರ್ಕ್ ಆಗ್ಬೇಕಂದ್ರೆ 7 to 7.8 pH ವ್ಯಾಲ್ಯೂ ಇರಬೇಕು. ಓಕೆ, ಸೊ ಅದು ಒಂದು. ನಾವು ಯಾವ ರೀತಿ pH ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಅದರ್ ಲಿವಿಂಗ್ ಆರ್ಗನಿಸಮ್ಸ್ ಕ್ಯಾನ್ ಸರ್ವೈವ್ ಓನ್ಲಿ ಇನ್ ಎ ನ್ಯಾರೋ ರೇಂಜ್ ಆಫ್ pH ಚೇಂಜ್. ಲೈಕ್ 7 ಪಾಯಿಂಟ್ ಇದ್ದಿದ್ದು 8 ಆಗ್ಬೋದು, 7 ಇದ್ದಿದ್ದು 6.9 ಆಗ್ಬೋದು, 8 ಆಗ್ಬೋದು. ನ್ಯಾರೋ ರೇಂಜಲ್ಲಿ ಮಾತ್ರ ಆರ್ಗನಿಸಮ್ಸು ಲಿವಿಂಗ್ ಇರ್ತವೆ. ಅಥವಾ ಅದು ತುಂಬ ವೇರಿ ಆಯಿತು, ಹೈಯೆಸ್ಟ್ ಅಥವಾ ಲೋಯೆಸ್ಟ್ ಆಗ್ತಾ ಹೋಯಿತು ಅಂತಂದರೆ ಆರ್ಗನಿಸಮ್ಸ್ ವಿಲ್ ನಾಟ್ ಏಬಲ್ ಟು ಲಿವ್. ಆ್ಯಂಡ್ pH ಆಫ್ ರೇನ್ ವಾಟರ್ ಈಸ್ ಲೆಸ್ ದ್ಯಾನ್ 5.6. ಇಟ್ ಈಸ್ ಕಾಲ್ಡ್ ಆಸಿಡ್ ರೇನ್ ಅಂತ ಕರೀತೀವಿ. ಒಂದು ವೇಳೆ ರೇನ್ ವಾಟರ್ನ pH ಏನಾದರೂ 5.6ಗಿಂತಲೂ ಕಡಿಮೆ ಆಯಿತು ಅಂತಂದರೆ, pH ಸ್ಕೇಲ್ ಪ್ರಕಾರ 7ಗಿಂತಲೂ ಕಡಿಮೆ ಇದ್ದರೆ ಅಸಿಡಿಕ್ ಅಂತೀವಿ. ಸೊ ಅದು ಎಸ್ಪೆಷಲಿ 5.6ಗಿಂತಲೂ ಕಡಿಮೆ ಆಗ್ತಾ ಹೋಯ್ತು ಅಂದರೆ ಇನ್ನಷ್ಟು ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ. ಅವಾಗ ರೇನ್ ವಾಟರ್ ಬರ್ತಾ ಇಲ್ಲ, ರೇನ್ ವಾಟರ್ ಬದಲಾಗಿ ಆಸಿಡ್ಡೇ ಬೀಳ್ತಾ ಇದೆ ಅನ್ನೋ ಮಟ್ಟಕ್ಕೆ ಆಗುತ್ತೆ. ಸೊ ದಟ್ ರೇನ್ ಈಸ್ ಕಾಲ್ಡ್ ಆಸ್ ಆಸಿಡ್ ರೇನ್. ಈ ಆಸಿಡ್ ರೇನ್ ಏನಾದರೂ ರಿವರ್ ಕಡೆಗೆ ಫ್ಲೋ ಆದರೆ, ಇಫ್ ಇಟ್ ಈಸ್ ಫ್ಲೋಸ್ ಥ್ರೂ ದ ರಿವರ್, ಇಟ್ ಲೋಯಸ್ ದ pH ಆಫ್ ದ ರಿವರ್ ವಾಟರ್. ಆ ರಿವರ್ ವಾಟರ್ನ pH ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ದ ರಿವರ್ ವಾಟರ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಅಸಿಡಿಕ್ ವಾಟರ್. ಓಕೆ, ಯಾವಾಗ pH ವ್ಯಾಲ್ಯೂ ಕಡಿಮೆ ಆಗಿ ಅಸಿಡಿಕ್ ವಾಟರ್ ಆಗುತ್ತೋ ರಿವರಲ್ಲಿ, ಅಸಿಡಿಕ್ ನೇಚರ್ನ ತಡ್ಕೊಳಕ್ಕಾಗದೆ ಎಷ್ಟೋ ಅಕ್ವಾಟಿಕ್ ಲೈಫ್ ಸರ್ವೈವ್ ಆಗೋದೇ ಕಷ್ಟ ಆಗುತ್ತೆ. ಓಕೆ, ಇನ್ ಸಚ್ ರಿವರ್ಸ್ ಅಕ್ವಾಟಿಕ್ ಲೈಫ್ ಸರ್ವೈವಲ್ ವಿಲ್ ಬಿ ಡಿಫಿಕಲ್ಟ್. ನೋಡಿ ಎಷ್ಟು pH ಸೆನ್ಸಿಟಿವ್ ಇದೆ ಪ್ಲಾಂಟ್ಸು ಮತ್ತು ಅನಿಮಲ್ಸ್ ಅಂತ. ಓಕೆ, ಇಷ್ಟು ಅನಿಮಲ್ಸ್ ಬಗ್ಗೆ ಆ್ಯಕ್ಚುಲ್ ಆಗಿ ನೋಡಿದ್ದು ನಾವು. ಕೆಲವು ಪ್ಲಾಂಟ್ಗಳು ಕೂಡ pH ಸೆನ್ಸಿಟಿವ್ ಇದ್ದಾವೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ pH ಅಂಡ್ ಪ್ಲಾಂಟ್ ಗ್ರೋತ್. ಓಕೆ, ಸೊ ಪ್ಲಾಂಟ್ ನಮಗೆ ಹೇಗೆ ನಮ್ಮ ಬಾಡಿ ವರ್ಕ್ ಆಗಬೇಕಂದ್ರೆ ನ್ಯಾರೋ ರೇಂಜ್ pH ದಟ್ ಈಸ್ 7 to 7.8 ಇರಬೇಕು, ಹಾಗೆ ಪ್ಲಾಂಟ್ಗಳು ಗ್ರೋ ಆಗೋದಕ್ಕೂ ಒಂದು ಸ್ಪೆಸಿಫಿಕ್ pH ರೇಂಜ್ ಅಂತ ಇರಬೇಕು ಫಾರ್ ದ ಹೆಲ್ದಿ ಗ್ರೋತ್. pH ವ್ಯಾಲ್ಯೂ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಹೋಯಿತು ಅಂದ್ರೂ ಕೂಡ ಪ್ಲಾಂಟ್ ಗ್ರೋತು ಸ್ಟಂಟ್ ಆಗ್ತಾ ಹೋಗುತ್ತೆ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಫ್ pH. ಸೊ pH is also plays a very important role in our digestive system. That is pH in our digestive system. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಸ್ಟೊಮಕ್ಕು ಒಂದು ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸ್ಪೆಷಾಲಿಟಿ ಏನಂದರೆ ಇಟ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫುಡ್ ವಿತೌಟ್ ಹಾರ್ಮಿಂಗ್ ದ ಸ್ಟಮಕ್. ಸ್ಟಮಕನ್ನು ಹಾರ್ಮ್ ಮಾಡದೇನೆ ಫುಡ್ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಒಂದೊಂದ್ಸರಿ ಇಂಡೈಜೆಷನ್ ಆಗಿಬಿಡುತ್ತೆ. ಡ್ಯೂರಿಂಗ್ ಇಂಡೈಜೆಷನ್ ಸ್ಟೊಮಕ್ ಪ್ರೊಡ್ಯೂಸಸ್ ಟೂ ಮಚ್ ಆ್ಯಸಿಡ್ ಆ್ಯಂಡ್ ದಿಸ್ ಕಾಸಸ್ ಪೇನ್ ಆ್ಯಂಡ್ ಇರಿಟೇಷನ್. ಕೆಲವು ಸರಿ ಇಂಡೈಜೆಷನ್ ಆದಾಗ ಸ್ಟೊಮಕ್ ಟೂ ಮಚ್ ಆಫ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಟೂ ಮಚ್ ಆಫ್ ಆ್ಯಸಿಡ್ ಮೊದಲೇ ಅದು ಸ್ಟ್ರಾಂಗ್ ಇರೋದ್ರಿಂದ ನಮಗೆ ಪೇನು ಮತ್ತು ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಆ ಗ್ಯಾಸ್ಟ್ರೈಟಿಸ್ ಬಂದಾಗ ನಾವು ಸಾಕಷ್ಟು ರೆಮಿಡೀಸನ್ನು ತಗೊಳ್ತಾ ಇರ್ತೀವಿ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ಯಾವ ರೆಮಿಡಿ? ಅದರಲ್ಲಿ ಒಂದು ರೆಮಿಡಿ ಏನು ಅಂತಂದರೆ, ಗ್ಯಾಸ್ಟ್ರೈಟಿಸ್ ಆದಾಗ ಅಥವಾ ಟೂ ಮಚ್ ಆಫ್ ಆ್ಯಸಿಡ್ ಪ್ರೊಡ್ಯೂಸ್ ಆದಾಗ ಅದಕ್ಕೆ ಒಂದು ಆ್ಯಂಟಾಸಿಡನ್ನು ಆ್ಯಡ್ ಮಾಡಬೇಕು. ಸೊ ನಾವು ನಲ್ಲಿಫಿಕೇಶನ್ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೋಡಿದ್ವಿ. ವೆನ್ ಅನ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ದಿ ಬೇಸ್, ದ ಎಫೆಕ್ಟ್ ಆಫ್ ಬೇಸ್ ವಿಲ್ ಬಿ ನಲ್ಲಿಫೈಡ್. ಅದೇ ರೀತಿ ಬೇಸ್ ಇದ್ದು ಸ್ಟ್ರಾಂಗು, ಅದಕ್ಕೆ ಆ್ಯಸಿಡ್ ಆಗ್ತಾ ಹೋದರೆ ಬೇಸಿಕ್ ನೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ, ನಮ್ಮ ಸ್ಟೊಮಕಲ್ಲಿ ಆ್ಯಸಿಡ್ ಬಿಡುಗಡೆ ಆಗಿದೆ, ಟೂ ಮಚ್ ಆಫ್ ಆ್ಯಸಿಡ್ಡು, ಅದನ್ನು ಕಡಿಮೆ ಮಾಡಬೇಕು, ಅದರ ಎಫೆಕ್ಟನ್ನು ನಲ್ಲಿಫೈ ಮಾಡಬೇಕಂದ್ರೆ ಒಂದು ಬೇಸನ್ನು ಆ್ಯಡ್ ಮಾಡಬೇಕು. ಆ ಬೇಸ್ ಯಾವುದು ಅಂತಂದರೆ ಆ್ಯಂಟಾಸಿಡ್. ಆ್ಯಂಟಾಸಿಡ್ಸ್ ಆರ್ ಯೂಸ್ಡ್ ಟು ನ್ಯೂಟ್ರಲೈಸ್ ದಿ ಎಕ್ಸಸ್ ಆ್ಯಸಿಡ್. ಏನು ಸ್ಟೊಮಕಲ್ಲಿ ಎಕ್ಸಸ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಇಂಡೈಜೆಷನಿಂದ,
ಅದನ್ನ ಹೋಗ್ಲಾಡ್ಸೋದಕ್ಕೆ ನಾವು ಆಂಟಾಸಿಡ್ ಅನ್ನು ಯೂಸ್ ಮಾಡ್ತೀವಿ. ಕಾಮನ್ ಆಗಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅನ್ನುವಂಥ ಒಂದು ಬೇಸ್ ಅನ್ನ ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ. ಇಟ್ ಇಸ್ ಅ ಮೈಲ್ಡ್ ಬೇಸ್. ಇಟ್ ಈಸ್ ಆಫನ್ ಯೂಸ್ಡ್ ಆಸ್ ಆಂಟಾಸಿಡ್. Okay, so this is how the pH works in our digestive system. Okay, so digestive system pH ಅಲ್ಲಿ ಅಷ್ಟೇ ಅಲ್ಲ, ಸಾರಿ pH digestive system ಅಲ್ಲಿ ಅಷ್ಟೇ ಅಲ್ಲ, ನಮ್ಮ ಟೂತ್ ಅಲ್ಲೂ ಕೂಡ ಇಂಪಾರ್ಟೆನ್ಸ್ ಅನ್ನು ವಹಿಸುತ್ತೆ. ಓಕೆ, ಎಷ್ಟೋ ಸಾರಿ ನಾವು ನಮ್ಮ ಟೂತ್ ಹಾಳಾಗಿದೆ ಅಂತ ಡೆಂಟಿಸ್ಟ್ ಹತ್ರ ಹೋಗ್ತೀವಿ. ಅದರಲ್ಲಿ ಮೇಜರ್ ರೀಸನ್ ಏನು ಅಂತಂದ್ರೆ ಟೂತ್ ಡಿಕೆ ಅಂತ ಕರೀತೀವಿ, ಅಂದ್ರೆ ಹಲ್ಲು ಹುಳುಕಾಗಿರೋದು. ಅದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಮೌತ್ ಅಲ್ಲಿರುವ pH ವ್ಯಾಲ್ಯೂ ಚೇಂಜ್ ಆಗೋದು. ಅದು ಹೇಗೆ ಅನ್ನೋದನ್ನ ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅವರ್ ಟೀತ್ ಅಂಡ್ ಇಲ್ಲಿ ಗ್ರೇ ಕಲರ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದ ಲೇಯರ್ ಅರೌಂಡ್ ದ ಟೀತ್ which is made up of a strongest material that is called tooth enamel. So tooth enamel is the hardest substance in the body. ಇದು ಎದರಿಂದ ಆಗಿದೆ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್. ಓಕೆ, ಇದು ಒಂದು ಕ್ರಿಸ್ಟಲೈನ್ ಸಾಲ್ಟ್ ಆಫ್ ಕ್ಯಾಲ್ಸಿಯಂ ಫಾಸ್ಫೇಟ್, ಒಂದು ಕ್ರಿಸ್ಟಲೈನ್ ಸಾಲ್ಟ್ ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದು. ಓಕೆ, ಸೊ ನಮ್ಮ ಮೌತಲ್ಲಿ pH ವ್ಯಾಲ್ಯೂ ಲೆಸ್ ದ್ಯಾನ್ 5.5 ಆಯಿತು ಅಂತಂದ್ರೆ ಈ ಸ್ಟ್ರಾಂಗೆಸ್ಟ್ ಇದ್ರೂ ಕೂಡ, ಹಾರ್ಡೆಸ್ಟ್ ಇದ್ರೂ ಕೂಡ ಈ ಟೂತ್ ಎನಾಮೆಲ್ಲು ಡಿಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ? ಇಫ್ ದ ಮೌತ್ pH ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 5.5. ಓಕೆ, ದಿಸ್ ಈಸ್ ವಾಟ್ ವಿ ಕಾಲ್ ಟೂತ್ ಡಿಕೆ. ಟೂತ್ ಡಿಕೆ ಆದಾಗ ಹೀಗಿರುತ್ತೆ ಟೂತ್. ನೋಡಿ, ಇಲ್ಲಿ ಎನಾಮೆಲ್ ಎಲ್ಲವೂ ಕೂಡ ಡಿಕೆ ಆಗಿಬಿಟ್ಟು ಏನಾಗಿದೆ, ಅದು ಡಿಜನರೇಟ್ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ? ಟೂತ್ ಡಿಕೆ ಅಂತ ಕರಿತೀವಿ. ಯಾವಾಗ? pH ವ್ಯಾಲ್ಯೂ ಲೆಸ್ ದ್ಯಾನ್ 5.5 ಇದ್ದಾಗ. ಹಾಗಾದ್ರೆ pH ವ್ಯಾಲ್ಯೂ ಲೆಸ್ ದ್ಯಾನ್ 5.5 ಆಗೋದಕ್ಕೆ ಕಾರಣ ಏನು? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂತಂದ್ರೆ, ಇದಕ್ಕೆ ಕಾರಣ ಬ್ಯಾಕ್ಟೀರಿಯಾಸ್ ಪ್ರೆಸೆಂಟ್ ಇನ್ ಅವರ್ ಮೌತ್. ದೀಸ್ ಬ್ಯಾಕ್ಟೀರಿಯಾಸ್ ವಿಲ್ ಪ್ರೆಸೆಂಟ್ ಇನ್ ದ ಮೌತ್ ಪ್ರೊಡ್ಯೂಸ್ ಆಸಿಡ್ಸ್. ಅದು ಆಸಿಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೇಗೆ ಆಸಿಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ, ನಾವು ಫುಡ್ ಅನ್ನ ತಗೊಂಡಾಗ ಶುಗರ್ಸ್ ಇರುತ್ತೆ ಅದರೊಳಗಡೆ, ಆ ಶುಗರ್ಸ್ ಅನ್ನ ಡಿಗ್ರೇಡ್ ಮಾಡಿ ಆಸಿಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾರು ಅಂದ್ರೆ ಬ್ಯಾಕ್ಟೀರಿಯಾಸ್. ಓಕೆ, ಈ ಆಸಿಡ್ pH ವ್ಯಾಲ್ಯೂನ 5.5 ಗಿಂತಲೂ ಕಡಿಮೆ ಆಗೋ ತರ ಮಾಡುತ್ತೆ. ಸೊ ದಟ್ ಟೂತ್ ಡಿಕೆ ಆಗ್ತಾ ಹೋಗುತ್ತೆ. ಸೊ ಟೂತ್ ಡಿಕೆ ಅಂದ್ರೆ ಏನು, ಹೇಗೆ ಆಗುತ್ತೆ ಅನ್ನೋದನ್ನ ನಾವೀಗ ನೋಡಿದ್ವಿ. ಇದನ್ನ ತಡೆಗಟ್ಟೋದು ಹೇಗೆ, ಹೌ ಡು ವಿ ಪ್ರಿವೆಂಟ್ ಟೂತ್ ಡಿಕೆ ಅನ್ನೋದನ್ನ ನೋಡೋದಾದ್ರೆ, ಸೊ ಸಿಂಪಲ್ ರೆಮಿಡಿ ಇದೆ ಒಂದು. ಕ್ಲೀನ್ ದ ಮೌತ್. ಯಾವಾಗ? ಆಫ್ಟರ್ ಈಟಿಂಗ್ ಫುಡ್ ಅನ್ನ ತಿಂದ ಮೇಲೆ ಮೌತ್ ಅನ್ನ ಕ್ಲೀನ್ ಮಾಡ್ಕೋಬೇಕು. ಯಾಕೆ? ಆ ಫುಡ್ ತಿಂದ ಮೇಲೆ ಅದರಲ್ಲಿ ಶುಗರ್ಸ್ ಇರುತ್ತೆ, ಆ ಶುಗರ್ಸ್ ಅಲ್ಲೇ ಉಳ್ಕೊಂಡ್ರೆ ಬ್ಯಾಕ್ಟೀರಿಯಾಗಳು ಆಸಿಡ್ ಪ್ರೊಡ್ಯೂಸ್ ಮಾಡ್ಬಿಟ್ಟು ಟೂತ್ ಡಿಕೆ ಮಾಡ್ತವೆ. ಸೊ ಇನ್ನೊಂದೇನಂದ್ರೆ, ಆಸಿಡ್ ನ ಎಫೆಕ್ಟ್ ನಲ್ಲಿಫೈ ಮಾಡ್ಬೇಕಂದ್ರೆ ಬೇಸ್ ಅನ್ನ ಆಡ್ ಮಾಡಬೇಕು. ಸೊ ಟೂತ್ ಪೇಸ್ಟ್ ಒಂದು ಬೇಸ್ ಅನ್ನೋದನ್ನ ನಾನು ಈ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಹೇಳಿದ್ದೆ, ರೈಟ್? ಸೊ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಿ ಟೀತ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅವು ಬೇಸಿಕ್ ಇನ್ ನೇಚರ್ ಇರೋದ್ರಿಂದ ಅವು ನ್ಯೂಟ್ರಲೈಸ್ ಮಾಡ್ತವೆ ಎಕ್ಸಸ್ ಆಸಿಡ್ ಅನ್ನ. ಸೊ ಟೂತ್ ಡಿಕೆ ನಾವು ಪ್ರಿವೆಂಟ್ ಮಾಡ್ತೇವೆ ಸಾಧ್ಯ ಆದಷ್ಟು ಮಟ್ಟಿಗೆ. ಸೊ ದಟ್ ಯೂಸ್ ಆಫ್ ಟೂತ್ ಪೇಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಟೂತ್ ಡಿಕೆ, ರೈಟ್? ಅಂಡರ್ಸ್ಟುಡ್? ಸೊ ಇನ್ನೊಂದು pH ದ ಇಂಪಾರ್ಟೆನ್ಸ್ ಇದೆ ಅನಿಮಲ್ಸ್ ಅಲ್ಲಿ, ಎಸ್ಪೆಷಲಿ ಸಮ್ ಇನ್ಸೆಕ್ಟ್ಸ್ ಅಲ್ಲಿ. ಲೈಕ್ ಹನಿ ಬಿ ನೀವು ನೋಡಿರ್ಬೋದು. ಹನಿ ಬಿಗೆ ಎಲ್ಲರೂ ನಾವು ಹೆದರ್ತೀವಿ. ಯಾಕೆ ಅಂತಂದ್ರೆ ಅದೇನಾದ್ರೂ ಕಚ್ಚಿದ್ರೆ ನಮಗೆ ತುಂಬಾ ಇರಿಟೇಷನ್ ಆಗುತ್ತೆ, ಪೇನ್ ಆಗುತ್ತೆ, ಸಾಕಷ್ಟು ಸಮಸ್ಯೆಗಳಾಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಅದು ಒಂದು ಆಸಿಡ್ ಅನ್ನ ಇಂಜೆಕ್ಟ್ ಮಾಡುತ್ತೆ. ಸೊ ಬಿ ಸ್ಟಿಂಗ್ ಅಂತ ಕರಿತೀವಿ, ಏನದು ಕಚ್ಚೋದಕ್ಕೆ. ಆ ಬಿ ಸ್ಟಿಂಗ್ ಲೀವ್ಸ್ ಅನ್ ಆಸಿಡ್ ವಿಚ್ ಕಾಸಸ್ ಪೇನ್ ಅಂಡ್ ಇರಿಟೇಷನ್. ಒಂದು ನೋವು ಜೊತೆಗೆ ಒಂದು ಇರಿಟೇಷನ್ ಅನ್ನ ಕಾಸ್ ಮಾಡುತ್ತೆ ಅದು ಬಿ ಸ್ಟಿಂಗ್ಸ್. ಹಾಗಾದ್ರೆ ಈ ಒಂದು ಬಿ ಸ್ಟಿಂಗ್ ಇಂದ ಯಾಕೆ ಅದು ಬಿ ಆತರ ಆಸಿಡ್ ಅನ್ನ ಇಂಜೆಕ್ಟ್ ಮಾಡಬೇಕು ಅಂತಂದ್ರೆ, ಇನ್ನೊಬ್ಬರಿಗೆ ಕಚ್ಚಿ ಅಂದ್ರೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ. ಅದನ್ನ ನಾವು ಸೆಲ್ಫ್ ಡಿಫೆನ್ಸ್ ಅಂತ ಕರಿತೀವಿ. ಸೊ ಸಮ್ ಅನಿಮಲ್ಸ್ ಯೂಸಸ್ ಆಸಿಡ್ಸ್ ಫಾರ್ ದ ಸೆಲ್ಫ್ ಡಿಫೆನ್ಸ್. ದಟ್ ಈಸ್ ವಾಟ್ ವಿ ಕಾಲ್ ಕೆಮಿಕಲ್ ವಾರ್ಫೇರ್ ಅಂತ ಕರಿತೀವಿ. ಆ ಕೆಮಿಕಲ್ ವಾರ್ಫೇರ್ ರೂಪದಲ್ಲಿ ಕೆಲವು ಪ್ಲಾಂಟ್ಸು ಮತ್ತೆ ಅನಿಮಲ್ಸು ಆಸಿಡ್ ಅನ್ನು ಇಂಜೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮನ್ನ ತಾವು ಎನಿಮೀಸ್ ಇಂದ ಡಿಫೆಂಡ್ ಮಾಡ್ಕೊಳ್ತವೆ. ಎನಿಮೀಸ್ಗೆ ಅದನ್ನ ಇಂಜೆಕ್ಟ್ ಮಾಡೋದ್ರಿಂದ ಇರಿಟೇಷನ್ ಆಗ್ಬಿಟ್ಟು ಎನಿಮೀಸ್ ದೂರ ಹೋಗ್ತಾರೆ ಅಂತ. ಹಾಗಾದ್ರೆ ಯಾರಿಗೋ ಒಬ್ಬರಿಗೆ ಬಿ ಸ್ಟಿಂಗ್ ಆಗ್ಬಿಟ್ಟಿದೆ, ಆಸಿಡ್ ಬಾಡಿ ಒಳಗಡೆ ಇಂಜೆಕ್ಟ್ ಆಗಿದೆ, ಅದನ್ನ ಪೇನ್ ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಯಾವ ರೀತಿ ನಿವಾರಿಸ್ಕೊಳ್ಳೋದು ಅಂತಂದ್ರೆ,
ಒಂದು ಬೇಸನ್ನು ಯೂಸ್ ಮಾಡೋದು. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೋಡಿದ್ವಿ ನಾವು, ಒಂದು ಬೇಸನ್ನು ಯೂಸ್ ಮಾಡೋದ್ರಿಂದ ಆ್ಯಸಿಡ್ನ ಎಫೆಕ್ಟನ್ನು ನಲ್ಲಿಫೈ ಮಾಡ್ಬೋದು ಅಂತ. ಇಲ್ಲೊಂದು ಮೈಲ್ಡ್ ಬೇಸನ್ನು ಯೂಸ್ ಮಾಡ್ತೀವಿ, ಬೇಕಿಂಗ್ ಸೋಡಾ. ಆ ಬೇಕಿಂಗ್ ಸೋಡಾವನ್ನು ಸ್ವಲ್ಪ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಥಿಕ್ ಪೇಸ್ಟ್ ಥರ ಮಾಡಿಕೊಂಡು ಎಲ್ಲೆಲ್ಲಿ ಬೀಸ್ಟಿಂಗ್ ಆಗಿದೆ ಅಂದರೆ ಸ್ಟಂಗ್ ಆಗಿದೆ ಆ ಏರಿಯಾಗೆ ನಾವು ಅಪ್ಲೈ ಮಾಡೋದ್ರಿಂದ ಒಂದು ಸ್ವಲ್ಪ ರಿಲೀಫ್ ಸಿಗತ್ತೆ. ಆ ಥರ ಮಾಡ್ಬೋದು ನಾವು ಈಸಿಯಾಗಿ. ಇನ್ನು ಪ್ಲಾಂಟಲ್ಲೂ ಕೂಡ ಆ್ಯಸಿಡ್ ಇಂಜೆಕ್ಟ್ ಮಾಡಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದಿದೆ. ಸೊ ಅದಕ್ಕೆ ಎಕ್ಸಾಂಪಲ್ ನೆಟಲ್ ಲೀವ್ಸ್. ಈ ನೆಟಲ್ ಲೀವ್ಸಲ್ಲಿ ಸ್ಟಿಂಗಿಂಗ್ ಹೇರ್ಸ್ ಅಂತ ಇರುತ್ತೆ, ಅಂದರೆ ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ಈ ಥರ. ಇಲ್ಲ ನೀವು ಪಿಕ್ಚರ್ಲಿ ಅಬ್ಸರ್ವ್ ಮಾಡ್ಬೋದು. ಆ ಹೇರ್ ಲೈಕ್ ಸ್ಟ್ರಕ್ಚರಲ್ಲಿ ಒಂದು ಆ್ಯಸಿಡ್ ಇರುತ್ತೆ. ಆ್ಯಸಿಡ್ ಯಾವುದು ಅಂದರೆ ಮೆಥನೋಯಿಕ್ ಆ್ಯಸಿಡ್. ಇದು ಕೂಡ ಏನಾದರೂ ಯಾರಾದರೂ ಎನಿಮಿ ಅದಕ್ಕೆ ಟಚ್ ಮಾಡಿದ್ರೆ ಆ ಒಂದು ಸ್ಟಿಂಗಿಂಗ್ ಹೇರ್ಸಿಂದ ಆ ಆ್ಯಸಿಡ್ಡು ಆ ವ್ಯಕ್ತಿಗೆ ಅಥವಾ ಆ ಎನಿಮಿಗೆ ಟಚ್ ಆಗಿಬಿಟ್ಟು ಒಂದು ಬರ್ನಿಂಗ್ ಪೇನ್ ಅಂದರೆ ಉರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ಸ್ಟಂಗ್ ಏರಿಯಾಗೆ ಅಥವಾ ಆ ಸ್ಟಿಂಗಿಂಗ್ ಹೇರಿಂದ ಟಚ್ ಆಗಿರುವಂಥ ಏರಿಯಾಗೆ ನಾವು ಬರ್ನಿಂಗ್ ಪೇನ್ ಆಗ್ತಾ ಇದ್ರೆ ಅಲ್ಲಿಗೆ ನಾವು ಬೇಕಿಂಗ್ ಸೋಡಾ ಅಪ್ಲೈ ಮಾಡೋದ್ರ ಮೂಲಕ ನ್ಯೂಟ್ರಲೈಸ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ಸ್ ಅಂತ. ಸೊ ದಿಸ್ ಈಸ್ ಅಬೌಟ್ ಕೆಮಿಕಲ್ ವಾರ್ಫೇರ್. ಓಕೆ, ಸೊ ಇಷ್ಟು ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿಡೇ ಲೈಫ್. ಅಂಡರ್ಸ್ಟುಡ್? ಅಂಡ್ pH ಸ್ಕೇಲು ಮತ್ತು pH ನ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಯಿತು. ಜೊತೆಗೆ ಇನ್ನು ಕೆಲವು ಆ್ಯಸಿಡ್ಗಳು ನಮ್ಮ ಡೈಲಿ ಲೈಫಲ್ಲಿ ಕೆಲವು ನಾವು ಯೂಸ್ ಮಾಡುವಂಥ ವಸ್ತುಗಳಲ್ಲೂ ಕೂಡ ಇದೆ. ಅದು ಯಾವ್ದ್ಯಾವುದು ಅಂತ ನೋಡೋಣ. ಸೊ ಇಲ್ಲಿ ನ್ಯಾಚುರಲ್ ಸೋರ್ಸ್ ಇದೆ, ಅದರಲ್ಲಿರುವ ಆ್ಯಸಿಡನ್ನು ನಾನು ನಿಮಗೆ ಹೇಳ್ತೀನಿ ಈಗ. ಸೊ ಫಸ್ಟು ವಿನೇಗರ್. ವಿನೇಗರ್ ಅನ್ನೋದು ಒಂದು ಡೈಲಿ ಲೈಫಲ್ಲಿ ಯೂಸ್ ಮಾಡುವಂತಹ ವಸ್ತು. ಅದರಲ್ಲಿ ಒಂದು ಆ್ಯಸಿಡ್ ಇರುತ್ತೆ. ದಟ್ ಆ್ಯಸಿಡ್ ಈಸ್ ಕಾಲ್ಡ್ ಅಸಿಟಿಕ್ ಆ್ಯಸಿಡ್. ಆರೆಂಜ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಮ್ ಪೀಪಲ್ ಸೊ ಫೇವ್ರೆಟ್ ಫ್ರೂಟ್ ಇಟ್ ಈಸ್. ಸೊ ಆರೆಂಜಲ್ಲಿ ಒಂದು ಆ್ಯಸಿಡ್ ಇದೆ, ಅದನ್ನ ಸಿಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ಲೆಮನಲ್ಲಿ ಒಂದು ಆ್ಯಸಿಡ್ ಇದೆ, ಸೇಮ್ ಸಿಟ್ರಿಕ್ ಆ್ಯಸಿಡ್. ಟ್ಯಾಮರಿಂಡಲ್ಲಿ ಒಂದು ಆ್ಯಸಿಡ್ ಇದೆ, ಟಾರ್ಟಾರಿಕ್ ಆ್ಯಸಿಡ್. ಟೊಮ್ಯಾಟೋದಲ್ಲಿ ಒಂದು ಆ್ಯಸಿಡ್ ಇದೆ, ಆಕ್ಸಾಲಿಕ್ ಆ್ಯಸಿಡ್. ಅಂಡ್ ಸವರ್ ಮಿಲ್ಕಲ್ಲಿ ಅಂದರೆ ಕರ್ಡಲ್ಲಿ, ಸವರ್ ಮಿಲ್ಕ್ ಅದರ್ವೈಸ್ ಕಾಲ್ಡ್ ಆಸ್ ಕರ್ಡ್, ಮೊಸರು. ಈ ಮೊಸರಲ್ಲಿ ಒಂದು ಆ್ಯಸಿಡ್ ಇದೆ, ಲ್ಯಾಕ್ಟಿಕ್ ಆ್ಯಸಿಡ್. ಈಗಾಗಲೇ ನಾನು ಹೇಳಿದೆ ಆ್ಯಂಡ್ ಸ್ಟಿಂಗು ಮತ್ತು ನೆಟಲ್ ಸ್ಟಿಂಗಲ್ಲಿ ಒಂದು ಆ್ಯಸಿಡ್ ಇದೆ, ಮೆಥನೋಯಿಕ್ ಆ್ಯಸಿಡ್. ನೆಟಲ್ ಸ್ಟಿಂಗಲ್ಲೂ ಒಂದು ಆ್ಯಸಿಡ್ ಇದೆ, ಸೇಮ್ ಮೆಥನೋಯಿಕ್ ಆ್ಯಸಿಡ್. ಕೆಮಿಕಲ್ ವಾರ್ಫೇರಲ್ಲಿ ಬರುತ್ತಲ್ಲ ಅದು. ಸೊ ಇದರಲ್ಲಿ ಅಂದರೆ ಸಮ್ ನ್ಯಾಚುರಲ್ ಸೋರ್ಸು ಜೊತೆಗೆ ಅದರಲ್ಲಿ ಯಾವ್ಯಾವ ಆ್ಯಸಿಡ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಸೊ ದಿಸ್ ಈಸ್ ಅಬೌಟ್ pH ಸ್ಕೇಲ್ and importance of pH in our daily life and some naturally occurring acids. ಸೊ ಇಷ್ಟು ನಮಗೆ ಆಸಿಡ್ಸ್ ಮತ್ತು ಬೇಸಸ್ ಬಗ್ಗೆ ಆಯಿತು. ಇನ್ನು ಈ ಚಾಪ್ಟರ್ ಹೆಸರೇನು? ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ವಾ? ಸೊ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನಾವು ಇನ್ನು ಆಸಿಡ್ ಬಗ್ಗೆ ತಿಳ್ಕೊಂಡ್ವಿ, ಬೇಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಿಂದ ನಾವು ಸಾಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂಡರ್ ದ ಹೆಡ್ಡಿಂಗ್ ಮೋರ್ ಅಬೌಟ್ ಸಾಲ್ಟ್ಸ್. ಅಂಟಿಲ್ ದೆನ್ ಟೇಕ್ ಎ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್. Keep studying, keep working hard, keep rocking. Thank you so much for watching. Let's meet in the next one.